ಹಲೋ ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಮಾರಾ ಬಿಲೇಶ್ ವ್ಲಾಗ್. ಇದು ಬಂದ್ಬಿಟ್ಟು ಟ್ಯೂಸ್ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ. ಎಲ್ಲರೂ ನಾನು ನಮ್ಮ ಅಕ್ಕನ ಮಗಳು, ನನ್ನ ಮಕ್ಕಳು ಎಲ್ಲರೂ ಇವತ್ತು ನಮ್ಮ ಅಮ್ಮನ ಮನೆಗೆ ಬಂದಿದ್ದೀವಿ. ಏನಂದರೆ ಇವತ್ತು ಟೆಂಪಲ್ಗೆ ಹೋಗಬೇಕಾಗಿತ್ತು. ತುಂಬ ದಿನದಿಂದ ಇತ್ತು ಪ್ಲ್ಯಾನು ಹೋಗಬೇಕು ಅಂತ. ಬಟ್ ಈಗ ಟೈಮ್ ಬಂದು ಹೋಗಬೇಕಾಗಿರೋದು. ನಮ್ಮ ಅಕ್ಕನ ಮಗಳಿಗೆ ರೆಡಿ ಮಾಡ್ತಿದ್ದಾಳೆ. ನನ್ನ ಮಗಳು ಜೊತೆಯಲ್ಲಿ ಹೋಗಿ ನಾನು ರೆಡಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ಅವಳು ನಿಂತ್ಕೊಂಡು ಟ್ರಬಲ್ ಮಾಡ್ತಾಳೆ ನಮ್ಮ ಅಕ್ಕಂಗೆ. ಹೀಗೆ ಕೆಲಸ ಮಾಡ್ಬೇಕಾದ್ರೆ ಟೈಮ್ ಆಗಿಬಿಡುತ್ತಲ್ಲ, ಮಕ್ಕಳು ಹಸ್ಕೊತಾರೆ ಅಂತ ಅಂದ್ಬಿಟ್ಟು ನಮ್ಮ ಮಮ್ಮಿ ಹಾಲು ಕುಡಿಸ್ತಿದ್ದಾರೆ. ನಮ್ಮ ಅಕ್ಕನ ಮಗಳು ನನಗೂ ಕುಡಿಸು ಅಜ್ಜಿ ಅಂದ್ಕೊಂಡು ಅವಳು ಹೋಗಿ ಕೂತ್ಕೊಂಡಿದ್ದಾಳೆ. ಆದರೆ ಇಬ್ಬರೂ ಕುಡಿಯೋಲ್ಲ ಬೇಗ ಸುಮ್ಮನೆ ಟೈಮ್ ಪಾಸ್ ಹೆಂಗಾಗುತ್ತೆ ನೋಡ್ತಾಳೆ. ಅಷ್ಟೇ ಟೈಮಿಗೆ ನಮ್ಮ ಆಂಟಿ ಬಂದರು. ಅವರು ಒಂಚೂರು ಹೂವು ಸರಿ ಮಾಡಿಕೊಡು ತಲೆಯಲ್ಲಿ ಒಂದು ಸ್ವಲ್ಪ ಅಂದ್ಬಿಟ್ಟು ಅವರು ಕೂತ್ಕೊಂಡು ನಾನು ಚಿಕ್ಕ ಮಗಳು ನೋಡ್ತಾ ಇದ್ದಾಳೆ ಟೈಮ್ ಪಾಸ್ ಆಗುತ್ತೆ ಅವಳಿಗೂ ಈ ಥರ ಇವ್ರು ಆಡೋದೆಲ್ಲ ನೋಡ್ತಾ ಇದ್ದರೆ. ಎಲ್ಲ ಮುಗೀತು, ಟೈಮ್ ಇದೆಯಲ್ಲ ಇನ್ನು ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನ ಮಗಳು ಒಂಚೂರು ತಿನ್ನೋದಕ್ಕೆ ಏನಾದರೂ ಕೊಡೋಣ ಅಂತ ಹಾಕ್ಕೊಟ್ಟು ಅಷ್ಟರಲ್ಲಿ ಕಾರ್ ಬಂತು, ನಮ್ಮ ಯಜಮಾನ್ರು ಬಂದರು. ಸೊ ಹಾಗೆ ಹೊರಟು ನಾವು ಆ್ಯಕ್ಚುಲಿ ಅಂದ್ಕೊಂಡಿದ್ದೆ 6 o'clock 7 o'clock ಹೊರಡಬೇಕು ಅಂತ. ಬಟ್ ಏನು ಮಾಡೋಕ್ಕಾಗಲ್ಲ, ಎಲ್ಲರೂ ವಾಚ್ ಹೋಗ್ಬೇಕಂದ್ರೆ ಟೈಮ್ ಆಗೇ ಬಿಡುತ್ತೆ. ಅಂದ್ಕೊಂಡಿದ್ದ ಟೈಮ್ಗೆ ಹೋಗೋಕ್ಕೆ ಆಗೋಲ್ಲ. ಸೊ ಹಾಗೂ ಹಿಂಗೂ ಮಾಡಿ ಹೊರಡೋಷ್ಟ್ರಲ್ಲಿ 10-15 ಆಗೇ ಹೋಗಿತ್ತು. ಹಾಗೆ ದಾರಿಲಿ ಒಂದು ನೋಡೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿಕೊಂಡೆ. ಹೇಗಿದೆ ಅಂತ ಒಂದ್ಸರಿ ಕಮೆಂಟ್ ಮಾಡಿ ತಿಳಿಸಿ. ಜಸ್ಟ್ ಸುಮ್ಮನೆ ಮಾಡೋಣ ಅಂತ ಅಂದ್ಬಿಟ್ಟು ಮಾಡಿದ್ದು ಅಷ್ಟೇ. ಅಲ್ಲಿಂದ ಹುಲಿಯೂರು ಹೋಗೋಣ ಅಂದ್ಕೊಂಡು ಹೊರಟ ಮೇಲೆ ಇಲ್ಲಿ ಟೈಮ್ ಪಾಸ್ ಆಗಬೇಕಲ್ಲ, ಹೊರಟು ಅಲ್ಲಿಂದ ದೇವಸ್ಥಾನದ ಹತ್ರ ರೀಚ್ ಆದೋ. 12 o'clock 1:30ಗೆಲ್ಲ ರೀಚ್ ಆದೋ. ನೋಡಿದ್ರೆ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಬಟ್ ಏನಂತಂದರೆ ಅಲ್ಲಿ ಇವತ್ತು ಹೋಗ್ಬೇಕು. ಸ್ಪೆಷಲ್ ಏನಂತ ಅಂದರೆ ನಮ್ಮ ಅಕ್ಕನ ಮಗಳಿಗೆ ಒಂದು ಮಡ್ಲಕ್ಕಿ ಕೊಡಬೇಕಾಯ್ತು ನಮ್ಮ ಅಕ್ಕನ ಮಗಳ ಹೆಸರಲ್ಲಿ ಅಮ್ಮನಿಗೆ. ಸೊ ಮಡ್ಲಕ್ಕಿಗೆ ಅಂತ ರೆಡಿ ಮಾಡ್ಕೊತಾ ಇದ್ರು ಎಲ್ಲರೂ. ಹಾಗೆ ಅಮ್ಮನ ದರ್ಶನ ಮಾಡಿಕೊಂಡು ಎಲ್ಲರೂ ಒಂದು ಕಡೆಯಿಂದ ತುಂಬ ಜನ ಇದ್ದಾರೆ ಮಾತ್ರ. ಬಟ್ ಅಷ್ಟು ಶಕ್ತಿ ಇದೆ ಅಮ್ಮನಿಗೆ ಮಾತ್ರ. ನಾವು ತುಂಬ ನಂಬಿದ್ದೀವಿ ಆ ಅಮ್ಮನ. ನಾವು ಏನೇ ಕೇಳ್ಕೋಬೇಕು, ಏನೇ ಕಷ್ಟ ಅಂತದ್ದು ಫಸ್ಟು ನೆನಪಾಗೋದೆ ಆ ದೇವರು ನಮಗೆ. ಸೊ ಎಲ್ಲ ಮುಗಿಸ್ಕೊಂಡು ಹೊರಟು ಟೈಮ್ ಆಯಿತು ಅಂತ ನಮ್ಮ ಅಕ್ಕನ ಮನೆಗೆ ಹೋಗಬೇಕಾಗಿತ್ತು. ಆಟೋನೂ ಬಂತು. ನಮ್ಮ ಅಕ್ಕನ ಮಗಳನ್ನ ಬಿಟ್ಟು ಬರೋಣ ಅಂತ ಆಚೆ ಬಂದೆ. ಅವಳು ಬಾಯ್ ಅಂತ ಹೇಳ್ಬಿಟ್ಟು